ಎಂತ ಮಾಡೋದು? ನಾನಿದ ವ್ಲಾಗ್ ಮಾಡ್ತೀವಿ. ಒಬ್ಬೊಬ್ಬ 6 ಯೂರೋ ಕೊಚ್ಚ 6ನೇ ಟೈಮ್ ಬದ್ರು ಸುಸು ಮಾಡೋಕೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಹೋಮ್ ಟೌನ್ಗೆ ಹೋಗ್ತಾ ಇದ್ವಿ. ಟೈಮ್ ಕರೆಕ್ಟ್ಲಿ ಇಟ್ಸ್ ಲೈಕ್ 4:40 ರೈಟ್ ನಾವು. ಎವ್ರಿಬಡಿ ಇನ್ ದ ಫ್ಯಾಮಿಲಿ ವಿ ಆರ್ ಗೋಯಿಂಗ್. ನಮ್ಮಪ್ಪ ಕಿರ್ಚಾಡ್ತವ್ರೆ ಆಮೇಲೆ ಇದಿಲ್ಲ ಟೈಮ್ ಆಗೋಯ್ತು ಹಂಗೆ ಹಿಂಗೆ ಅಂತ. ಬಟ್ ಯಾ ದಟ್ಸ್ ದ ಪ್ಲ್ಯಾನ್. ಏನು ಹೋಗ್ತಾ ಇದ್ದೀವಿ ಅಂತ ಈ ಬ್ಲಾಗಲ್ಲಿ ನೋಡಿ. ಸಕ್ಕತ್ತಾಗಿದೆ ಮಾತ್ರ. ತೋರಿಸು ಅಲ್ಲಿ ತೋರಿಸ್ತೀಯಾ? ಜಾಗ ತೋರಿಸು. ಅಂತಂಡೆ ನೋಡಿ ಮಿಸ್ಟರ್ ಗಲಾಟೆಗಲ್, ಮಿಸ್ ಗಲಾಟೆಗಲ್. ನಿಖಿತಾ ಮೇಡಮ್ಗೆ ಕಾಲು ನೋವಂತೆ. ಏನಾಗಿದೆ ಗೊತ್ತಿಲ್ಲ, ಬಟ್ ಯೂಶಲಿ ಚಳಿಗಿಡ್ಬೋದು. ಬಟ್ ಯಾಕೆ ಊಸ್ಟ್ ಆಗ್ಬಿಟ್ಟಿದ್ಯಾ? ವರ್ಕ್ ಒಂದೊಂದು ದಟ್ಸ್ ದ ಪ್ರಾಬ್ಲಮ್. ನಮ್ಮ ಮನೇಲಿ 2 ಹುಡುಗಿರಿದ್ದಾರೆ ಟ್ಯಾಂಟ್ರಮ್ ತೋರಿಸೋರು. ಒಂದು ಈ ಹುಡುಗಿ ಇಲ್ಲ ಐತಲ್ಲ, ಇನ್ನೊಂದು ಈ ಹುಡುಗಿ. ನಮ್ಮ ಹೆಚ್ಚಕ್ಕೆ ನೀರು ಕುಡಿಪೋ. ಏನೇ ಕಾರಲ್ಲೂ ಬ್ಲಾಗ್ಸ್ ಓಡಿಸ್ತಾ ಇದೆಯಾ? ಎಲ್ಲೆಲ್ಲೂ ನಾನೇ ಕಾರಲ್ಲೂ ಬ್ಲಾಗ್ಸ್ ಓಡಿಸ್ಕೊಂಡು ಬರ್ತಾ ಕಾರಲ್ಲೂ ಬ್ಲಾಗ್ಸ್ ಓಡಿಸ್ಕೊಂಡು ಮಾಡೋಕ್ಕಾಗಲ್ಲ. ಸೂನ್ ಇನ್ನು ನೆಕ್ಸ್ಟು ಥಿಯೇಟರಲ್ಲೂ ಬಂದ್ಬಿಡ್ತಾಳೆ ಅನ್ಸುತ್ತೆ. ಸೊ ವಿ ಹ್ಯಾವ್ ರೀಚ್ಡ್ ಗೋಣಿಕೊಪ್ಪ. ಬಂದ್ಬಿಟ್ಟು ಅವ್ನು ನಾಷ್ಟ ಮಾಡ್ತಾಯಿದ್ದೀವಿ ಲೈಟಾಗಿ. ಪಲಾವ್, ಇಡ್ಲಿ, ವಡೆ ಮತ್ತು ದೋಸೆ ಬರ್ತಾಯಿದೆ. ಸೊ ಇಲ್ಲಿಂದ ಡೈರೆಕ್ಟ್ ನಮ್ಮೂರಿಗೆ ಹೋಗ್ಬಿಡೋಣ. ಅಲ್ಲೋಗಿ ನೆಕ್ಸ್ಟ್ ಬ್ಲಾಗ್ ಮಾಡೋಣ. ಇವಳು ನಿದ್ದೆ ಮಾಡ್ತಾ ಇರೋದು ನೋಡ್ತಾ ಇದ್ದಲ್ಲ, ಕ್ರೇಜಿಯಾಗಿ ಹಾಕ್ತೀನಿ. ಅದನ್ನು ಹೆಂಗಿರೋದು ಗೊತ್ತಾ? 100%. ಫೈನಲಿ ವಿ ಹ್ಯಾವ್ ರೀಚ್ಡ್. ನೋಡಿ ಫಂಕ್ಷನ್ನು ಎಲ್ಲ ಕಾರ್ ನಿಂತಿದೆ ಇಲ್ಲೆಲ್ಲ. ಫಂಕ್ಷನ್ ಅಲ್ಲಿ ಆಗ್ತಾ ಇರೋದು. ಅಲ್ಲೊಂದು ಮನೆ ಇದಲ್ಲ, ಇಸ್ ಕಾಲ್ ಅವರ್ ಬಲ್ಯ ಮನೆ. ಅಲ್ಲಿ ಫಂಕ್ಷನ್ ಆಗ್ತಾ ಇರೋದು. ಫ್ಲಫಿ ಇದ್ದಾಳಲ್ಲ, ಅವಳನ್ನ ರೂಮ್ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ದೆನ್ ವಿಲ್ ಗೋ ದೇರ್. ನಂಗೆ காரண பద్ధதி மாடியானது இது தொழிலாளி போக்குவரத்து இது நல்ல ஒரு திவசம் சனியாற்ற நல்லது ನೀಡಿ ತೀರ್ಮಾನ போல ಇಂತೆ ನಂಗೆ ಎಲ್ಲರೂ ಒಕ್ಕಕರಗಳು ಸಾಮಾನ್ಯ ಮುಡಿಯು ಎಲ್ಲರೂ ಬಂದು ಎಲ್ಲರೂ ಕೂಡಿ ಅನಿಸಿ ನಂಗೆ ಇರ್ತಕೊಂಡು ಹೆಚ್ಚಂಗಿ ನಂಗಡ ಬದುಕುದಾನ ಪಟ್ಟ ಮಾತನಾಡೋ ಕಡ ಕಾರಣ ಬಿಡೋಲ್ಲಿ ಈ ಪಟ್ಟಣಿದಾರರು ಮುಂದೆ ಪಟ್ಟಣದಾರ್ತಿಗಳು ಎತ್ತಾಗಿ ತೊಂದರೆ ಬಂದಿತ್ತುಂಡೇಗಿ ನಂಗೆ ನೀವು ನಿತ್ಯಗಳು ಇಂಜಿನ್ಗಳು ಕಾರ್ ಮಾಡಿ ನಂಗಡ ಒಕ್ಕ ಪಾಪಿ ಹೋಯ್ತು ಒಕ್ಕ ನಂದಾಯ ನಡೀತು ಹೊರನವಳುಗಳ ಮಕ್ಕಳು ಇವುಗಳಾಗಿ ದೀರ್ಘಾಯುಷ್ಯ ಕಿತ್ತು ನಲ್ಲದು ಮಾಡೋ ನಡೀತು ಒಕ್ಕನ ಕಾರಣ ನಾನು ಕಲ್ಲಡ ಪರವಾಯ್ತು ಓಡಿ ಹೋದಲ್ಲತ್ತ
ನಂಗೆ ಇನ್ನು ಮಿಂಜಕ್ಕೂ ಅಲ್ಲ ಒಕ್ಕಡ ಕಳಿ ಕಿಡ್ತಿ ಮತ್ತು ಕೊಂಡ ಮಿಂಜಕ್ಕೂ ಕೊಂಡ ಬಂದು ನುಡಿಯಂಡಿ ಪ್ರಾರ್ಥನೆ ಮಾಡಿ ಅದಕ್ಕೆಲ್ಲ ಕಾರಣ ಸಹಾಯ ಕೊಡ್ತಿತ್ತು ನಂಗೆ ಕಳಿ ಕಿಡ್ತಿ ನಾನು ಕೊಂಡ ಬಂದು ಒಕ್ಕಡನ್ನ ಕಾಪಾಡೋದು ದಂಡೇನು ಇನ್ನು ಮಕ್ಕಳಿಗೆ ಅಡ್ಡ ಬಿದ್ದಿತ್ತು ಮನೆಗಳನ್ನು ಕೊಡು ಎಲ್ಲೆಡೆ ಕೊಡು ನಾನು ಕೊಡಿ. ಗೈಸ್ ನೆಕ್ಸ್ಟ್ ಈ ಮಂತಲ್ಲಿ ದಿಸ್ ಗೈಸ್ ಮ್ಯಾರೇಜ್. ಹೌ ಇಸ್ ದ ಪ್ರಿಪರೇಷನ್ ಗೋಯಿಂಗ್ ಆನ್? ಇವನೊಬ್ಬ ಎಂತ ತಪ್ಪರಿರಾ ಎಂತ ಎಂತ ಸುಮ್ಮನೆ ಜೋಕನ್ನು ಎಂತ ಜೋಕ್ ನಾಕೊಂದು ಜೋಕ್ ಗೊತ್ತಿಲ್ಲ. ಜೋಕ್ ಗೊತ್ತಿಲ್ಲ ಅಂತೆ, ನಾನು ಹೇಳ್ಕೊಡ್ತೀನಿ ನೋಡು. ಒಂದೂರಲ್ಲಿ ಅಪ್ಪ ಮತ್ತೆ ಮಗ ಇರ್ತಾನೆ ಆಯ್ತಾ. ಅಪ್ಪ ಜರ್ಮನಿಗೆ ಹೋಗ್ತಾನೆ ಆಯ್ತಾ. ತಮ್ಮನಿಗೆ ಒಂದು ಗಿಫ್ಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾನೆ ಆಯ್ತಾ. ತೊಗೊಂಡು ಬರ್ತಾನೆ, ಬಟ್ ತಗೊಬಂದಿರೋ ಗಿಫ್ಟ್ನ ಕೊಡೋದಿಲ್ಲ. ನೋಡಿ ವಾಂಟ್ ಟು ಸೇ ಅದು ಯಾರಂತ ಗೊತ್ತು ಅಷ್ಟೇ. ನಿಮ್ಮಪ್ಪನೇ. ಅಲ್ಲಿ 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 ಕಟಿಂಗ್ ಮಾಡ್ತಾ ಇದ್ದಾರೆ ಆಪರೇಷನ್ ನೋಡಪ್ಪ. ಕ್ಲೀನ್ ಮಾಡೋಕೆ ಹಾಂ ಇಡೀ ಕೊಳ್ಕೊಂಡು ಹೋಗ್ಬೇಕು ಹಿಂಗೆ ಮನೆಗೆ ಇಡೀ ಕೊಳ್ಕೊಂಡು ಬಂತು ಹೆಚ್ಚಿತ್ತು ಎಂದನೇ ಮಾಡುವವನಿಗೆ ಕಟ್ಟಿಕೊಡು. ಓ ಓ ಇವ ಸೀನಿಯರ್ ಸರ್ಜನ್ ಗೊತ್ತಲ ನೀಕೆ. ಹಾಂ ಅಪ್ಪ ಕಾಡಿದಂತಲೇ ಇಡೀ ಕೊಳ್ಕೊಂಡು ಬಂದಿತ್ತು ನೀಕಿಗೆ ಮರ್ದು ಬೋಯಾ ಎಕ್ಕ ಕೇಕಡ ಅಪ್ಪನ ನೀ ಮರ್ದು ಬೋಯ್ತುಳಿಯ ಇಡೀ ಕೋಳಿನ ಅಂತ ಮಾಡು. ಇಡೀ ಕೋಳಿ ಮನೆ ಕೊಂಡಪ್ಪ ತಂದೂರಿ ಮಾಡು. ಇಡೀ ಕೋಳಿನ ಮನೆಗಳು ನೆರ್ಚಿದ್ದು ಅಲ್ಲಿ ಓ ಅಲ್ಲೇ ಕಟಿಂಗ್ ಮಾಡು. ಓ ಮನೇಲಿ ಮಾಡೋ. ನಾನು ನೋಡಿದೆ. ಹಾಂ ನೀ ಚೆನ್ನಾಗಿ ತುಮ್ಮಿ ನೀ ಚುಮ್ಮಿನ ಒತ್ತಂಡಿಯಲ್ಲ, ನಾನು ಒತ್ತಂಡಲ್ಲ. ಇಲ್ಲಿ ಬಂದ್ಬಿಟ್ಟು ಕ್ಲೀನಿಂಗ್. ಇದೇನಾ ಚಿಕನ್ ಫ್ರೈ ಕರಿ, ಇನ್ನು ಚೂಡಲ್ಸ್ ಸೈಡ್ಸ್ಗೆ ಎಲ್ಲದಕ್ಕೂ. ನಮ್ಮ ಪೂರ್ವಜರು, ನಮ್ಮ ಕುಟುಂಬದ ಹಿರಿಯರು ನಮ್ಮ ಈ ಆಸ್ತಿಯನ್ನು ಯಾರು ಇಲ್ಲಿ ದುಡ್ದು ತೆಗೆದಿರ್ತಾರೆ ಅವರು ಮೃತಪಟ್ಟಿರ್ತಾರೆ. ನಮ್ಮದು ಕ್ಷತ್ರಿಯ ಧರ್ಮದಲ್ಲಿ ನಾವು ಪೂರ್ವಜರನ್ನು ಆರಾಧನೆ ಮಾಡುವವರು, ಪೂರ್ವಜರನ್ನು ದೇವರು ಅಂತ ಹೇಳ್ಕೊಂಡು ಆರಾಧನೆ ಮಾಡುವವರು. ನಾವು ಪ್ರಕೃತಿ ಆರಾಧಕರಲ್ಲ. ನಾವು ಪ್ರಕೃತಿ ಆರಾಧನೆ ಮಾಡುವವರು, ನಮ್ಮ ಪೂರ್ವಜರನ್ನು ದೇವರು ಅಂತೇಳಿ ಪೂಜಿಸುವವರು. ಹಾಗಾಗಿ ನಮ್ಮ ಪೂರ್ವಜರಿಗೆ ವರ್ಷಕ್ಕೆ ಒಂದು ಸಲ ಪ್ರಕೃತಿ ಕಾವೇರಿ ಆಗಸ್ಟ್ 17ನೇ ತಾರೀಕಿಗೆ ಕಾವೇರಿಯಲ್ಲಿ ತೀರ್ಥೋದ್ಭವ ಆಗಿ 10 ದಿವಸ ಕಳೆದ ನಂತರ ನಮ್ಮ ಪೂರ್ವಜರಿಗೆ ಅಕ್ಟೋಬರ್ 17ಕ್ಕೆ ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡಿ ಬಂದು ಅವರಿಗೆ ಎಡೆ ಇಡೋದು ಕಾರ್ಯಕ್ರಮ. ಎಡೆ ಇಡೋದು ಅಂತ ಹೇಳಿದರೆ ಕನ್ನಡದಲ್ಲಿ ಈ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಮೂಡಲ ಸೀಮೆ, ಕೊಡಗು ದಾಟಿ ಆ ಕಡೆಗೆ ಪಿರಿಯಾಪಟ್ಟಣ, ಹುಣಸೂರು ಮತ್ತು ಹೊರಭಾಗ ಹಾಸನ ಈ ಭಾಗದ ಜನರು ಹೇಳ್ತಾರೆ ಪಿತೃಪಕ್ಷ ಅಂತ ಹೇಳ್ತಾರೆ. ನಾವು ಇದನ್ನು ಪಿತೃಪಕ್ಷ ಅಂತ ಹೇಳೋದು. ಅದು ನಮ್ಮ ಭಾಷೆಯಲ್ಲಿ ಕಾರಣಂಗೆ ಮೀದಿ ಬೆಪ್ಪು ಅಂತ ಹೇಳುವಂಥ ಕಾರ್ಯಕ್ರಮ. ಹಾಗೆ ನಾವು ಈ ದಿವಸ ನಮ್ಮ ಪೂರ್ವಜರಿಗೆ ನಾವು ಮೀದಿ ಇಡುವಂಥ ಕಾರ್ಯಕ್ರಮವನ್ನು ಏರ್ಪಡಿಸ್ತಿದ್ದೇವೆ. ಅದಕ್ಕೆ ನಾವು ಕುಟುಂಬಸ್ಥರೆಲ್ಲ ಸೇರಿ ಆ್ಯಕ್ಚುಲಿ ನಮ್ಮ ಸಂಸ್ಕೃತಿಯಲ್ಲಿ ಪೂರ್ವಜರಿಗೆ ಮೀದಿ ಇಡಬೇಕಾದ್ರೆ ಮಾಂಸ, ಮೀನು ಮತ್ತು ಏಡಿ ಅದನ್ನೆಲ್ಲ ಹಿಡ್ದು ತಂದು ಅದರ ಜೊತೆಯಲ್ಲಿ ನಾವು ಡ್ರಿಂಕ್ಸ್ ಪ್ರಧಾನ ನಮಗೆ. ನಮ್ಮ ಅದನ್ನು ಇಟ್ಟು ನಾವು ಅವರಿಗೆ ಅರ್ಪಿಸ್ತೇವೆ, ನಮ್ಮ ಪೂರ್ವಜರಿಗೆ ಅರ್ಪಿಸುವಂಥ ಕಾರ್ಯಕ್ರಮ. ಸೊ ಗೈಸ್, ದಟ್ಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್. ನಾವು ಯಾಕೆ ಬಂದಿದ್ದೀವಿ ಅಂತ. ನನಗೆ ಮಾಡೋದಕ್ಕೆ ಯಾವ ಥರ ಇಲ್ಲ. നീ ഹായ് അണ്ണല്ലിയാ? ഹായ് അണ്ണ അണ്ണ ഹായ് ഓയ് ഓയ് ഹായ് എന്നിട്ടില്ല ഹലോ
ತುಳಿ ಕಲಿಪೋ